ಹಾಯ್ ದಿಸ್ ವಾಣಿ ಮಂಜುನಾಥ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮಾರ್ಕೆಟಿನ ಮೂಮೆಂಟು ಯಾವ ರೀತಿ ಆಯಿತು ಅನ್ನೋದನ್ನು ಅಬ್ಸರ್ವ್ ಮಾಡೋಣ. ಹಾಗೆ ಆ್ಯಸ್ ಪರ್ ದಟ್ ಎಸ್ಟರ್ಡೇ ನಾವು ಏನು ಲೆವೆಲ್ಸ್ ಎಲ್ಲ ಹಾಕ್ಕೊಂಡಿದ್ವಿ ಅದನ್ನು ವರ್ಕ್ ಆಯಿತು ಅನ್ನೋದು ಕೂಡ ನೋಡೋಣ. ಸೊ ಇವಾಗ ನಾವು ಬೆಳಗ್ಗೆ ಅಂದ್ಕೊಂಡಿದ್ದೇನು ಎಲ್ಲ ಮಾರ್ಕೆಟು ಎಲ್ಲ ಗ್ಲೋಬಲಿ ಎಲ್ಲ ಒಂದು ನೆಗೆಟಿವ್ ಇದೆ, ನಮ್ಮದೊಂದು ಬರ್ಬೋದು ಅಂತ, ನೆಗೆಟಿವ್ ಶೇಡ್ ಬರ್ಬೋದು ಅಂತ ಅಂದ್ಕೊಂಡ್ವಿ. ಬಟ್ ಇದು ಐ ಮಾಡ್ಕೊಳ್ತಾನೆ ಹೋಯಿತು. ನಾನು ಆಲ್ರೆಡಿ ಇವೆಲ್ಲ ಮೆಸೇಜ್ ಕೂಡ ಇದು ಮಾಡಿದ್ದೆ, ಹೇಗೆ ನಾವು ಅದನ್ನು ಟ್ರೇಡ್ ಇದು ಮಾಡಬೇಕು, ಟ್ರೆಂಡನ್ನು ಹೇಗೆ ಇದು ಮಾಡ್ಕೋಬೇಕು, ಅಡಾಪ್ಟ್ ಮಾಡ್ಕೊಳ್ಬೇಕು ಅನ್ನೋದು ಕೂಡ ಅದ್ರ ಬಗ್ಗೆ ನಾವು ಮಾತಾಡಿದ್ವಿ ಕೂಡ. ಸೊ ನಮ್ಮ ಒಂದು ಟ್ರೆಂಡ್ ಏನು, ಆ್ಯಸ್ ಪರ್ ದ ಟ್ರೆಂಡ್ ನಮಗೆ ಮೂಮೆಂಟನ್ನು ತೊಗೊಳ್ಬೇಕು. ಸೊ ನಾವೇನು ಅಂದ್ಕೊಂಡಿದ್ದೆ ಅದು ಯಾವ ರೀತಿ ಮಾರ್ಕೆಟ್ ಓಪನ್ ಆದರೆ ಯಾವ ಒಂದು ಬೇಸಲ್ಲಿ ನಾವು ಟ್ರೇಡ್ ತೊಗೊಳ್ಬೇಕು ಅನ್ನೋದು ನಮಗೆ ಗೊತ್ತಿರಬೇಕು. ಸೊ ನಾವೊಂದು ಏನು ಪ್ರೆಜುಡಿಸ್ ಮೈಂಡ್ ಅಂತ ಏನು ಅಂದ್ಕೊಂಡಿರ್ತೀವಿ ಹಾಗೇ ಆಗುತ್ತೆ ಅಂತ ಅಂದ್ಕೊಂಡು ಕೂತ್ಕೊಂಡ್ರೆ, ಬಟ್ ಪ್ರೈಸ್ ಆ್ಯಕ್ಷನ್ ಇಸ್ ದ ಅಲ್ಟಿಮೇಟ್. ಸೊ ಯಾವ ರೀತಿ ಪ್ರೈಸ್ ಆ್ಯಕ್ಷನ್ಸ್ ಪ್ರೆಸೆಂಟ್ ಮಾರ್ಕೆಟ್ ಇರೋದಂತ ಅಕಾರ್ಡಿಂಗ್ ಟು ದಟ್ ವಿ ಹ್ಯಾವ್ ಟು ಟೇಕ್ ದ ಟ್ರೇಡ್. ಸೊ ಟ್ರೆಂಡ್ಗೆ ಫಾರ್ ಆಗಿ ನಾವು ಯಾವತ್ತೂ ಟ್ರೇಡ್ ಮಾಡಬೇಕಾಗತ್ತೆ. ಸೊ ಟ್ರೆಂಡ್ಗೆ ಅಗೇನ್ಸ್ಟಾಗಿ ನಾವು ಟ್ರೇಡ್ ಮಾಡಬೇಕು ಅಂತಂದರೆ ವಿ ನೀಡ್ ಟು ವೇಟ್ ಆ್ಯಂಡ್ ಟೇಕ್ ದ ಕನ್ಫರ್ಮೇಷನ್, ದೆನ್ ವಿ ಗೋ ಫಾರ್ ದ ಅಗೇನ್ಸ್ಟ್ ದ ಟ್ರೆಂಡ್ ವಿ ಕ್ಯಾನ್ ಟೇಕ್ ದ ಟ್ರೇಡ್. ಬಟ್ ವೆರಿ ಕ್ವಿಕ್ಕಾಗಿ ಇರಬೇಕಾಗತ್ತೆ ನಾವು ಟ್ರೆಂಡ್ ರಿವರ್ಸಲ್ ಟ್ರೇಡ್ ಮಾಡುವಾಗ. ಸೊ ಇವತ್ತು ನಮಗೆ ಅಟ್ ದ ಎಂಡ್ ಪಾಯಿಂಟಲ್ಲಿ ನಮ್ಗೆ ಆ ಒಂದು ಇದು ಟ್ರೇಡ್ ಸಿಕ್ತು. ಅಲ್ಲಿವರೆಗೂ ನಮಗೆ ಟ್ರೆಂಡ್ ಫಾರ್ ಆಗಿ ಹೋದರೆ ಮಾತ್ರ ನಮಗೆ ಏನಾದ್ರು ಒಂದು ಅರ್ನ್ ಮಾಡೋದಕ್ಕೆ ಒಂದು ಅವಕಾಶ ಇತ್ತು. ಸೊ ನಾವು ಒಂದು ಎಸ್ಟರ್ಡೇ ಒಂದು ಝೋನನ್ನು ಹಾಕ್ಕೊಂಡಿದ್ವಿ, ನಿಫ್ಟಿನಲ್ಲಿದ್ದೆ ನಾನು. ಸೊ ಎಸ್ಟರ್ಡೇ ವಿ ಹ್ಯಾವ್ ಡಾನ್ ದಿಸ್ ಇದು ಯಾವುದು ಈ ಝೋನನ್ನು ನಾವು ಹಾಕ್ಕೊಂಡಿದ್ವಿ. ಸೊ ನಮಗೆ ಒಂದು ಮ್ಯಾಕ್ಸಿಮಮ್ ಒಂದು ರೆಸಿಸ್ಟೆನ್ಸ್ ಅಂತಂದರೆ 24,200 ಅಂದ್ವಿ. ನಿಯರ್ ಬೈ ನಮಗೆ ಒಂದು ನಿಯರ್ ಬೈ ಹೋಗಿ ಅಲ್ಲಿಂದನೇ ರಿವರ್ಸ್ ಆಗಿದೆ. ಸೊ ನನಗೆ ಪ್ರೆಸೆಂಟ್ಲಿ ಈಗ ಏನು ಗ್ಲೋಬಲ್ ಮಾರ್ಕೆಟ್ ಇಸ್ ಶೋಯಿಂಗ್ ರೆಡ್. ಸೊ ನಾಳೆ ಒಂದು ಪ್ರಿಡಿಕ್ಷನ್ ನಾವು ಮಾಡ್ತೀವಿ ಅಂದರೆ ಅದನ್ನೇ ಹೇಳಿದ್ದು, ಮಾರ್ಕೆಟ್ ಅಂತಂದರೆ ಪ್ರೊಬಬಿಲಿಟಿ ನಾಟ್ ಸರ್ಟನಿಟಿ. ಅಕಾರ್ಡಿಂಗ್ ಟು ದಟ್ ಮಾರ್ಕೆಟ್ ಮೊಮೆಂಟಮ್ ಹ್ಯಾಡ್ ಟು ಮೂವ್ ಆಗಬೇಕಾಗತ್ತೆ. ವಾಟ್ ಎವರ್ ನಾವು ಏನು ಹೇಳ್ತೀವಿ ಅದನ್ನು ಪ್ರೊಬಬಿಲಿಟಿ ಮೈಂಡ್ ಸೆಟ್ಟಲ್ಲೇ ತೊಗೊಳ್ಬೇಕು, ಆದರೆ ಪ್ರೈಸ್ ಆ್ಯಕ್ಷನನ್ನು ಫಾಲೋ ಮಾಡಬೇಕಾಗತ್ತೆ. ಸೊ ನಾಳೆಗೆ ಇದೇ ಝೋನು ಇಂಟ್ಯಾಕ್ಟ್ ಆಗಿರುತ್ತೆ. ನಮಗೆ ರೆಸಿಸ್ಟೆನ್ಸ್ ಬಂದುಬಿಟ್ಟು 24,200 ಟು 250 ರೇಂಜ್ ಇದು. ಈ ರೇಂಜು ಒಂದು ರೆಸಿಸ್ಟೆನ್ಸ್ ಝೋನ್ ಅಂತ ಹೇಳ್ಬೋದು. ದಿಸ್ ಈಸ್ R1. ಸೊ ಮಾರ್ಕೆಟ್ ಏನಾದ್ರು ನಾಳೆಗೆ ಏನಾದ್ರು ಫ್ಲ್ಯಾಟ್ ಓಪನ್ ಆಗಿ ಮೇಲ್ಗಡೆ ಹೋಯ್ತು ಅಂತಂದರೆ ಇಲ್ಲೊಂದು ನಾವು ರಿವರ್ಸಲನ್ನು ನೋಡ್ಬೋದು. ಬಟ್ ಹೈಯರ್ ಎಂಡಲ್ಲೇ ನಮಗೆ ಕ್ಲೋಸ್ ಆಗ್ತಾ ಇರೋದ್ರಿಂದ ವಿ ನೀಡ್ ಟು ಟೇಕ್ ದ ಕನ್ಫರ್ಮೇಷನ್ಸ್. ರಿವರ್ಸಲ್ ಟ್ರೇಡ್ ತೊಗೊಳ್ಳುವಾಗ ವಿತೌಟ್ ಕನ್ಫರ್ಮೇಷನ್ಸ್ ವಿ ಶುಡ್ ನಾಟ್ ಟ್ರೇಡ್. ಸೊ ನನಗೆ ಒಂದು ಈಗಿನ ಒಂದು ಆ್ಯಸ್ ಪರ್ ದ ಡಾಟಾಸ್ ಪ್ರಕಾರ ವಾಟ್ ಎವರ್ ಐ ಸೇ ಅಕಾರ್ಡಿಂಗ್ ಟು ದ ಡಾಟಾಸ್ ಓನ್ಲಿ. ಓಕೆ, ಸೊ ಇಲ್ಲಿಂದ ಒಂದು ರಿವರ್ಸಲನ್ನು ನೋಡ್ಬೋದು. ಇದು ಫ್ಲ್ಯಾಟ್ ಓಪನ್ ಆಗಿ ಮೇಲೆ ಹೋಯ್ತು ಅಂತಂದರೆ ದಿಸ್ ಏರಿಯಾ ಇಸ್ ಗೋಯಿಂಗ್ ಟು ಬಿಕಮ್ ಒನ್ ಆಫ್ ದ ರೆಸಿಸ್ಟೆನ್ಸು. ಸೊ ಅದು ಆಯಿತು, ಇದಾಯಿತು ಅಂತಂದರೆ ಬ್ರೇಕ್ ಆಯಿತು ಅಂತಂದರೆ ಹೈಯರ್ ಎಂಡಲ್ಲಿ ನಮ್ಗೆ ಇನ್ಯಾವುದಿದೆ, ಯಾಕಂದರೆ ಇದನ್ನು ಇನ್ನೂ ನಮಗೆ ಒಂದು ರೆಸ್ಪೆಕ್ಟ್ ಮಾಡಿದೆ. ಈಗ ಒಂದು ಸೆಕೆಂಡ್ ಏನಾದ್ರು ಡಬಲ್ ಟಾಪ್ ಆಯಿತು ಅಂತಂದರೆ ವಿ ನೀಡ್ ಟು ಸಿ ಸೆಕೆಂಡ್ ಬಂದುಬಿಟ್ಟು 24,400 ಇಸ್ ಒನ್ ಆಫ್ ದ R2 ಆಗಬಹುದು. ದಿಸ್ ಈಸ್ R2 RLC. ಈಗ ನಾನು ಹೇಳ್ತಾ ಇರೋದ್ರಿಂದ ಫ್ಲ್ಯಾಟ್ ಟು ಅಪ್ ಸೈಡ್ಗೆ ಹೋದರೆ ಏನಾಗ್ಬೋದು ಅಂತ ಹೇಳಿದ್ದೆ ಅಲ್ವಾ. ಎಸ್, ಅದೇ ಏನಾದ್ರು ನಾಳೆಗೆ ಈಗಿನ ಡಾಟಾಸ್ ಪ್ರಕಾರ ಏನಾದ್ರು ಗ್ಯಾಪ್ ಡೌನ್ ಅಥವಾ ಫ್ಲ್ಯಾಟ್ ಟು ನೆಗೆಟಿವ್ ಬಂತು ಅಂತಂದರೆ ನಮಗೆ ಇಮ್ಮಿಡಿಯೇಟು ಸಿಗೋದೇನೆ ಈ ಏರಿಯಾ ಯಾವುದದು 24,035. ಈ ಏರಿಯಾ ಒಂದು S1 ಆಗುತ್ತೆ. ಇದನ್ನು ಕೂಡ ಬ್ರೇಕ್ ಆಯಿತು ಅಂತಂದರೆ ನಮಗೆ ವಿತೌಟ್ ಮಿಸ್ ಈ ಒಂದು ಏರಿಯಾವರೆಗೂ ಬರ್ಬೋದು. ಯಾವುದದು 23,900. ಅದು ಬ್ರೇಕ್ ಆಯಿತು ಅಂತಂದರೆ ವಿತೌಟ್ ಇದು ಇಲ್ಲಿ ಒಂದು ಇದಿದೆ 23,787. ಓಕೆ, ಸೊ ಇದು S1 ಹಾಕಿದ್ವಲ್ಲ, S1 S2 S3. ಓಕೆ, ಇದು ನಿಫ್ಟಿಯ ಒಂದು ಅನಾಲಿಸಿಸು. ಲೆಟ್ಸ್ ಮೂವ್ ಟು ದ ಬ್ಯಾಂಕ್ ನಿಫ್ಟಿ. ಬ್ಯಾಂಕ್ ನಿಫ್ಟಿ ಅಂತೂ ಎಲ್ಲ ರೇಂಜನ್ನು ಬ್ರೇಕ್ ಮಾಡಿ ಹೈಯರ್ ಸೈಡಲ್ಲಿ ಕೂತ್ಕೊಂಡ್ಬಿಟ್ಟಿದೆ ಅಲ್ವಾ. ಸೊ ಮೇಜರ್ ಇದರಲ್ಲಿ ಕೂತಿದೆ.
ಸೊ ಬಟ್ ಆದರೂ ಕೂಡ ಒಂದು ಇನಿಷಿಯಲ್ ಸ್ಟೇಜ್ ಮೂಮೆಂಟ್ ಕೊಟ್ಟಿದ್ದು, ಆಮೇಲೆ ಅದು ಅಲ್ಲೇ ಹೋಲ್ಡ್ ಮಾಡಿದೆ. ಯಾಕಂತಂದರೆ ಈ ಒಂದು ವೀಕಲ್ಲಿ ಮಂತ್ಲಿ ಎಕ್ಸ್ಪೈರಿ ಕೂಡ ಇದೆ ಅಂತ ಅಂದ್ಕೊಳ್ತೀನಿ ಅಲ್ವಾ. ಲೆಟ್ಸ್ ಇಲ್ಲಿ ನೋಡೋಣ ಮಂತ್ಲಿ ಎಕ್ಸ್ಪೈರಿ ಯಾವಾಗ. ವೆಡ್ನೆಸ್ಡೇ. ಇನ್ನು ಮಂತ್ಲಿ ಎಕ್ಸ್ಪೈರಿನೂ ನಿಯರ್ ಬೈ ಬರ್ತಾ ಇರೋದ್ರಿಂದ ಇದರ ಒಂದೇನು ಪ್ರೀಮಿಯಮ್ ಇದಾಗ್ತದೆ, ಮತ್ತು ಮೆಲ್ಟಿಂಗ್ ಪ್ರೋಸೆಸ್ ಕೂಡ ಜಾಸ್ತಿ ನಡೆಯುತ್ತೆ. ಸೊ ಹಾಗಾಗಿ ಅಷ್ಟು ಮೂಮೆಂಟ್ ಆಲ್ರೆಡಿ ಮ್ಯಾಕ್ಸಿಮಮ್ ಮುಗ್ದೋಗ್ಬಿಟ್ಟಿದೆ ಅಂತ ನನಗೆ ಆಸ್ ಪರ್ ಇದು ಅನ್ನಿಸ್ತಾ ಇದೆ. ಸೊ ಇದು ಕೂಡ ಹಾಕ್ಕೊಳ್ಳೋಣ. ಯಾಕಂತಂದರೆ ಇದರಲ್ಲಿ ಇವಾಗ ನಮಗೆ ಎಂಡ್ ಆಫ್ ದ ಒಂದು ಎಕ್ಸ್ಪೈರಿ ನಿಯರ್ ಬೈ ಬರುವಾಗ ಪ್ರೀಮಿಯಮ್ ಒಂದು ಕಡಿಮೆ ಇದರಲ್ಲಿ ಸಿಗೋ ಒಂದು ಚಾನ್ಸಸ್ ಇರುತ್ತೆ. ಸೊ ನಮಗೆ ರೆಸಿಸ್ಟೆನ್ಸು 55,450 ಆರ್ 500 ಅರೌಂಡು. ಇದನ್ನು ಬ್ರೇಕ್ ಆಯಿತು ಅಂತಂದರೆ ನೆಕ್ಸ್ಟ್ ಬಂದುಬಿಟ್ಟು ನಮಗೆ ಇನ್ನೊಂದು ಝೋನನ್ನು ಡ್ರಾ ಮಾಡ್ಕೊಳ್ಳೋಣ. ರೆಸಿಸ್ಟೆನ್ಸ್ಗೆ 450. ಅನದರ್ ಝೋನ್ ಈಸ್ ತುಂಬ ಫಾಸ್ಟಾಗಿ ಮೊಮೆಂಟಮ್ ಆಗ್ತಾ ಇರೋದ್ರಿಂದ ವಿಲ್ ಟೇಕ್ ಟು ದ 56 ಹೈಯರ್ ಸೈಡ್ಗೆ. ಸೊ R1 R2. ಓಕೆ, ಏನಾದ್ರು ಸಪೋಸ್ ನಾಳೆಗೆ ನಮ್ಮ ಒಂದು ಡಾಟಾಸ್ ಪ್ರಕಾರ ಏನಾದ್ರು ಈಗ ಅದೇ ಈ ಒಂದು ಡಾಟಾಸೇ ಇಂಟ್ಯಾಕ್ಟ್ ಆಗಿತ್ತು ನಾಳೆವರೆಗೂ, ಬೆಳಗ್ಗೆ ಒಂದು ಏನು ನಮ್ಮ ಪ್ರೀ ಓಪನ್ ಮಾರ್ಕೆಟ್ವರೆಗೂ ಇದೇ ಒಂದು ರೇಂಜ್ ಇತ್ತು ಎಲ್ಲ ಗ್ಲೋಬಲ್ ಮಾರ್ಕೆಟ್ ಅಂತಂದರೆ ನಾಳೆಗೆ ವಿತೌಟ್ ಇದು ನಮಗೆ ಒಂದು ಫ್ಲ್ಯಾಟ್ ಟು ನೆಗೆಟಿವ್ ನೋಡೋದಕ್ಕೆ ಸಿಗತ್ತೆ. ಓಕೆ, ಫ್ಲ್ಯಾಟ್ ಟು ನೆಗೆಟಿವ್ ಯು ಕ್ಯಾನ್ ಸಿ. ಸೊ ನೆಗೆಟಿವ್ ಆದರೆ ಎಲ್ಲಿವರೆಗೂ ನೋಡ್ಬೋದು ನಾವು 55,300 ಅರೌಂಡಲ್ಲಿ ಇರೋದ್ರಿಂದ ಈಗ ನಮಗೆ ನೆಕ್ಸ್ಟ್ ಸಪೋರ್ಟ್ ಇರೋದೇ 55,000. ನೆಕ್ಸ್ಟ್ ಸಪೋರ್ಟ್ 55,000. ಅದು ಬಿಟ್ಟರೆ 54,800. ಅದರ ನೆಕ್ಸ್ಟ್ ಲಾಸ್ಟ್ ನಮಗೆ ಒಂದು ಇದು ಸಿಗೋದಂತಂದರೆ 54,500 ಅಂತಂದರೆ S1 S2 S3. $55,000 54,800. ಅದು ಬಿಟ್ಟರೆ 54,500. ಇದಿಷ್ಟು ನಮಗೆ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಲೆವೆಲ್ ಸಿಗುತ್ತೆ. ನೆಕ್ಸ್ಟ್ ಹೈಯರ್ ಝೋನ್ ಬಂದುಬಿಟ್ಟು 55,500. ಅದು ಬಿಟ್ಟರೆ 56,000ವರೆಗೂ ನಾವು ಹೈಯರ್ ಎಂಡಲ್ಲಿ ನೋಡ್ಬೋದು. ಇದು ನಮ್ಮ ಒಂದು ಬ್ಯಾಂಕ್ ನಿಫ್ಟಿ ಮತ್ತು ನಿಫ್ಟಿಯ ಒಂದು ಅನಾಲಿಸಿಸ್ ಆಗಿರುತ್ತೆ. ಐ ಹೋಪ್ ನಿಮಗೆಲ್ಲ ಇದೊಂದು ಮಾಹಿತಿ ಒಂದು ಇಂಪಾರ್ಟೆಂಟ್ ಅಂತ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.